ಒಂದು ಮರದಲ್ಲಿ 500ರಿಂದ 1000 ರೂಪಾಯಿ ದುಡ್ಡು ಮಾಡೋದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಡಿಕೆ ಒಂಬಳೆ ಈ ಥರ ಒಣಗಿದ್ರೆ ರೋಗ ಏನಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಸಿಲಿನ ತಾಪಕ್ಕೆ ಬೇಗ ಒಣಗಿಬಿಡುತ್ತೆ. ಟೈಮ್ಗೆ ಸರಿಯಾಗಿ ಓಪನ್ ಆದರೆ ಆಗಲಿ. ಡಿಪ್ರೆಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಥರ ಕಡ್ಡಿ ಅಥವಾ ಜೋಳಿಯಿಂದ ಸ್ವಲ್ಪ ಓಪನ್ ಮಾಡಿ ಏರ್ ಔಟ್ ಮಾಡಿದರೆ ಸಾಕು, ಅದೇ ಓಪನ್ ಆಗುತ್ತೆ. ನಾವೇನಾದರೂ ಓಪನ್ ಮಾಡಲಿಲ್ಲ ಅಂತಂದರೆ ಈ ಥರ ವೇಸ್ಟ್ ಆಗುತ್ತೆ. ಒಳಗೆ ಬೂಸ್ಟ್ ಬಂದು ಒಣಗಿ ಬೀಳುತ್ತೆ ಅಷ್ಟೇ. ಸಸಿ ಮರಗಳಲ್ಲಿ ಅಂದರೆ 4ರಿಂದ 7 ವರ್ಷದ ಮರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಏಕೆಂದರೆ ಅವಕ್ಕೆ ಎಕ್ಸ್ಪೀರಿಯೆನ್ಸ್ ಇರಲ್ವಲ್ಲ, ಅದಕ್ಕೆ. ಈ ಥರ ನೋಡಿಕೊಂಡು ನಾವು ತೋಟದಲ್ಲಿ ರೈತರು ಸ್ವಲ್ಪ ಓಪನ್ ಮಾಡೋದ್ರಿಂದ 500ರಿಂದ 1000 ರೂಪಾಯಿ ಒಂದು ಗಿಡದಲ್ಲಿ ಉಳಿಸ್ಕೊಳ್ಬೋದು, ಸೇವ್ ಮಾಡ್ಬೋದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಹಸಿದಿದ್ದಾಗಲೇ ಓಪನ್ ಆಗ್ತವೆ, ಇಲ್ಲ ಅಂತ ಹೇಳಿದ್ರೆ ಫುಲ್ ಒಣಗಿದೆ ಅಂತ ಹೇಳಿದ್ರು ಓಪನ್ ಆಗ್ತಾ ಇಲ್ಲ ಅಂದರೆ ನಾವು ಈ ಥರ ಸ್ವಲ್ಪ ನೋಡಿಕೊಂಡು ನಾವು ಈ ಥರ ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಲಾಸ್ ಆಗುತ್ತೆ. ಇದೇ ಥರ